ಡಗಾರ ಡಗಾರ್ ಅಂದ್ರೆ ಸೌಂಡ್ ಅಲ್ವೇನ್ರಿ ಸರ್? ಆ ತರ್ಲೆ ನಮ್ಗೆ ಆ ಪಿಕ್ಚರ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ಯಾನೆ ಸರ್. ಹೌದಾ ರೀ? ಆ ಉಪೇಂದ್ರನ್ ಬಂದ ನೋಡ್ಲಿಕ್ಕೆ ಹೇಳ್ರಿ. ರಿಯಲ್ ಸ್ಟಾರ್ ಎಂದೇ ಖ್ಯಾತಿಯಾಗಿರುವ ಕನ್ನಡ ಸಿನಿಮಾ ನಟ ಉಪೇಂದ್ರ ಅವರ ಜನನ ಸೆಪ್ಟೆಂಬರ್ 18, 1968. ಒಬ್ಬ ಭಾರತೀಯ ನಟ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ಚಿತ್ರಕಥೆಗಾರ ಮತ್ತು ರಾಜಕಾರಣಿ. ಅವರು ಪ್ರಾಥಮಿಕವಾಗಿ ಕನ್ನಡ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಕೆಲವು ತೆಲುಗು ಚಲನಚಿತ್ರಗಳಲ್ಲಿಯೂ ಕೆಲಸ ಮಾಡಿದ್ದಾರೆ. ಉಪೇಂದ್ರ ಅವರು ತಮ್ಮ ಚಲನಚಿತ್ರಗಳಲ್ಲಿ ಭಾರತೀಯ ರಾಜಕೀಯ ಮತ್ತು ಸಮಾಜದ ವಿಷಯಾಧಾರಿತ ಪ್ರಾತಿನಿಧ್ಯಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. 2017ರಲ್ಲಿ ಅವರು ಆಂತರಿಕ ಭಿನ್ನಾಭಿಪ್ರಾಯಗಳಿಂದಾಗಿ 2018ರಲ್ಲಿ ಪಕ್ಷವನ್ನು ತೊರೆಯುವ ಮೊದಲು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಎಂಬ ರಾಜಕೀಯ ಪಕ್ಷವನ್ನು ಸೇರಿಕೊಂಡರು ಮತ್ತು ಉತ್ತಮ ಪ್ರಜಾಕೀಯ ಎಂಬ ಇನ್ನೊಂದು ಪಕ್ಷವನ್ನು ರಚಿಸಿದರು. ಪಾರ್ಟಿ UPP ಇದು ಪ್ರಜಾಕೀಯ, ನಾಗರಿಕ ಕೇಂದ್ರಿತ ಆಡಳಿತ ತತ್ವಗಳನ್ನು ಆಧರಿಸಿದೆ. ಅವರು 2015ರಲ್ಲಿ ಆಂಕೋರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು. ನನ್ನ ಆಕ್ಟಿಂಗ್ ಕೆಪಾಸಿಟಿ ನಿಮಗೆ ತೋರಿಸಬೇಕು ಅಂತ ಬಾಡಿಗೆ ಜಿಪ್ಪು, ಬಾಡಿಗೆ ಪೊಲೀಸ್ ಎಲ್ಲಾ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದು ಚಾರ್ಜ್ ಕೊಟ್ಬಿಡಿ ಸರ್. ಅವರು ನಟ ಮತ್ತು ಚಲನಚಿತ್ರ ನಿರ್ದೇಶಕ ಕಾಶಿನಾಥ್ ಅವರೊಂದಿಗೆ ಬರಹಗಾರ ಮತ್ತು ಸಹಾಯಕ ನಿರ್ದೇಶಕರಾಗಿ ತಮ್ಮ ಚಲನಚಿತ್ರ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಅವರ ಮೊದಲ ನಿರ್ದೇಶನದ ಸಾಹಸವೆಂದರೆ ತರ್ಲೆ ನನ್ ಮಗ 1992. 1990ರ ದಶಕದ ಮಧ್ಯಭಾಗದಲ್ಲಿ ಉಪೇಂದ್ರ ನಿರ್ದೇಶಿಸಿದ ಓಂ 1995. ಇದು ಗಲ್ಲಾಪೆಟ್ಟಿಗೆಯಲ್ಲಿ ಬ್ಲಾಕ್ಬಸ್ಟರ್ ಆಗಿ ಹೊರಹೊಮ್ಮಿತು ಮತ್ತು ಆರಾಧನಾ ಚಿತ್ರವಾಯಿತು. ನಂತರ ಅವರು ಚಿತ್ರವನ್ನು ತೆಲುಗಿನಲ್ಲಿ ಓಂಕಾರಂ ಎಂದು ನಿರ್ಮಿಸಿದರು. ಇದರ ನಂತರ ಅವರು ನಟನಾಗಿ ಪಾದಾರ್ಪಣೆ ಮಾಡಿದ ಈ ಚಿತ್ರವು ದೊಡ್ಡ ಯಶಸ್ಸನ್ನು ಗಳಿಸಿತು ಮತ್ತು ಅವರನ್ನು ಖ್ಯಾತಿಯ ಹೊಸ ಎತ್ತರಕ್ಕೆ ಏರಿಸಿತು. ಅವರ ಮುಂದಿನ ಚಿತ್ರವು ಸೈಕಲಾಜಿಕಲ್ ಥ್ರಿಲ್ಲರ್ ಉಪೇಂದ್ರ 1999. ಇದು ಆರಾಧನಾ ಚಿತ್ರವಾಯಿತು. ಒಂದು ದಶಕದ ನಟನೆಯ ನಂತರ ಅವರು ಸೂಪರ್ನೊಂದಿಗೆ ನಿರ್ದೇಶನಕ್ಕೆ ಮರಳಿದರು. ಇದು ವಿಮರ್ಶಾತ್ಮಕವಾಗಿ ಮತ್ತು ವಾಣಿಜ್ಯಿಕವಾಗಿ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು. ಊರಿಗೆಲ್ಲ ಬುದ್ಧಿ ಹೇಳೋದು, ಒಲೆ ಗುಚ್ಚ ಹೇಳೋದು, ಮಗ ನೋಡ್ಕೊಳ್ಳೋದು. ಉಪೇಂದ್ರ ಅಭಿನಯದ ಕೆಲ ಚಿತ್ರಗಳು: ಉಪೇಂದ್ರ ಪ್ರೀತ್ ಸೆ 2000, ಸೂಪರ್ ಸ್ಟಾರ್ 2002, ಕುಟುಂಬ 2002, ಗೋಕರ್ಣ 2002, ಹಾಲಿವುಡ್ 2002, ರಕ್ತ ಕಣ್ಣೀರು 2003, ಗೌರಮ್ಮ 2005. ಐಶ್ವರ್ಯ 2006 ಚಿತ್ರಗಳಲ್ಲಿ ತಮ್ಮ ಕೆಲಸಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅನಾಥರು 2007, ಬುದ್ಧಿವಂತ 2008, ಕಲ್ಪನಾ 2012, ಗಾಡ್ಫಾದರ್ 2012, ಸೂಪರ್ ಉಪ್ಪಿ 2 2015 ಮತ್ತು ಐ ಲವ್ ಯು 2019. ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ನನ್ನ ಮಕ್ಕಳ ನಿಮಗೂ ಆಸೆ ಇದೆ ಈ ತರ ಡ್ರೆಸ್ ಹಾಕಿ ಓಡಾಡಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನು ನನಗೋಸ್ಕರ ಬದುಕ್ತೀನಿ. ಒಬ್ಬರು ಹಾಕ್ಬಿಡ್ತೀನಿ. ನನ್ನ ನೋಡಿ ನಕ್ಕ ಏನ್ ಅನ್ಕೊಡ್ತೀರಾ? ನನ್ನ ಇದೇ MTV ZTV ನೋಡಿದ್ರೆ ಜೊಲ್ ಸುರಿಸ್ತೀರಾ, ನಾನು ಹಾಕಿದ್ರೆ ನಕ್ತೀರಾ? ನನ್ನ ಮಕ್ಕಳ ನಗ್ತಾರೆ. ಸೂಪರ್ ಸೂಪರ್ ಫಿಗರ್. ಏನ್ ನನ್ನ ನಂಬಿಸ್ಗಳು. ಒಂದೇ ಒಂದು 5 ಕಬಡ್ಡಿ 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 ಕಬಡ್ಡಿ
ಏನ್ ಕಬಡ್ಡಿ ಆಟ ಯಾವತ್ತು ಆಡೇ ಇಲ್ವಾ ನೀನು? 2 ನಿಮಿಷ ಕಬಡ್ಡಿ ಆಟ ಮುಗಿಸ್ಬಿಡ್ತೀನಿ ಬಾ. ಕಬಡ್ಡಿ ಉಪೇಂದ್ರ ಅವರಿಗೆ 1999ರಲ್ಲಿ ಉದಯ ಫಿಲ್ಮ್ ಅವಾರ್ಡ್ಸ್ ಅತ್ಯುತ್ತಮ ನಟ, ಅತ್ಯುತ್ತಮ ನಿರ್ದೇಶಕ ಎಂಬ ಅವಾರ್ಡ್ ಸಿಕ್ಕಿದೆ. ನೀನು ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ? ಬೆಳಿಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, ಸಾಯಂಕಾಲ 8 ಗಂಟೆಗೆ ಬರ್ತಾನೆ. ಅಲ್ಲಿವರೆಗೂ ನೀನು ಈ 4 ಗೋಡೆಗಳ ಮಧ್ಯ ಗೋರಿಲಿರೋ ಹೆಣ ತರ ಬದುಕ್ತಿದ್ಯಾ. ಅಲ್ಲೋಡ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಆ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ. 2000 ಇಸವಿಯಲ್ಲಿ ಉಪೇಂದ್ರ ಚಿತ್ರಕ್ಕೆ ದಕ್ಷಿಣದ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಲನಚಿತ್ರ ಎಂದು 47ನೇ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. 2003ರಲ್ಲಿ ನಾಗರಹಾವು ಚಿತ್ರಕ್ಕೆ ಉದಯ ಚಲನಚಿತ್ರ ಪ್ರಶಸ್ತಿಗಳು, ಅತ್ಯುತ್ತಮ ಪುರುಷ ನಟ, ದಕ್ಷಿಣದ ಅತ್ಯುತ್ತಮ ನಟ ಎಂಬ 50ನೇ ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ನೋಡಿ ನೋಡು, ಈ ಬಾಟ್ಲಿ ನೋಡು ನೋಡು, ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ? ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮಹಾಭಾರತದಲ್ಲಿ ಕುಂತಿ ಏನ್ ಮಾಡಿದ್ಲು, ಕೃಷ್ಣ ಏನ್ ಮಾಡ್ದ, ಎಲ್ರೂ ಅಷ್ಟೇ. ಉಪೇಂದ್ರ ಅವರ ತಂದೆ ಮಂಜುನಾಥ್ ರಾವ್ ಮತ್ತು ತಾಯಿ ಅನುಸೂಯ. ಅವರ ತಂದೆ ಊರು ತೆಕ್ಕಟ್ಟೆಯ ಕೋಟೇಶ್ವರ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಅವರು ತನ್ನ ಕುಟುಂಬದ 2ನೆಯ ಮಗ. ಇವರ ಅಣ್ಣ ಸುಧೀಂದ್ರ ರಾವ್. ಅವರ ಕುಟುಂಬ ಬಡವಾಗಿತ್ತು. ಉಪೇಂದ್ರ ಅವರಿಗೆ ಕಣ್ಣಿನ ಸಮಸ್ಯೆ ಇತ್ತು. ಅದರ ಫಲಿತಾಂಶವನ್ನು ಅವನು ತನ್ನ ಕಣ್ಣುಗುಡ್ಡೆಗಳನ್ನು ಅನೇಕ ಚಲನಚಿತ್ರಗಳಲ್ಲಿ ತಿರುಗಿಸಿದ್ದನ್ನು ನೋಡಿರಬಹುದು. ಅವರು ಬೆಂಗಳೂರಿನ ಎಪಿಎಸ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ತಮ್ಮ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಯನ್ನು ಪಡೆದರು. ಕಾಲೇಜಿನಲ್ಲಿ ಓದುತ್ತಿದ್ದ ಕಾಲದಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದ ಅವರು ಗೆಳೆಯರ ಜೊತೆಗೂಡಿ ತಂಡಗಳನ್ನು ಕಟ್ಟುತ್ತಿದ್ದರು. ಅವರ ದೂರದ ಸಂಬಂಧಿ ನಟ ಮತ್ತು ನಿರ್ದೇಶಕ ಕಾಶಿನಾಥ್ ಅವರೊಂದಿಗಿನ ಅವರ ಒಡನಾಟವು ಅವರ ಕಾಲೇಜಿನಲ್ಲಿ ಅಂತಿಮ ವರ್ಷದಲ್ಲಿ ಪ್ರಾರಂಭವಾಯಿತು. ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರ? ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ನಿನ್ ತಾಯಿಗೆ ಎಷ್ಟು ವಯಸ್ಸು? 36. ನಿನಗೆ 16. ಅವಳಿಗೆ ಎಷ್ಟು ಆಸೆ ಇರಬೇಕು, ನಿನಗೆ ಎಷ್ಟು ಇರಬೇಡ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡ್ಬೋದು, ನಾವು ಗೊಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ. ಅದಕ್ಕೆ ಅಳಬಾರ್ದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಉಪೇಂದ್ರ ಅವರು ತಮ್ಮ ಚಲನಚಿತ್ರಗಳಿಗೆ ಹಾಡುಗಳು, ಸಂಭಾಷಣೆಗಳು ಮತ್ತು ಚಿತ್ರಕಥೆ ಬರೆಯುವಲ್ಲಿ ಸಹಾಯ ಮಾಡುವುದರ ಜೊತೆಗೆ ಚಲನಚಿತ್ರ ನಿರ್ಮಾಪಕ ಕಾಶಿನಾಥ್ ಅವರಿಗೆ ವಿವಿಧ ವಿಭಾಗಗಳಲ್ಲಿ ಸಹಾಯ ಮಾಡಿದರು. ಅವರು ಕಾಶಿನಾಥ್ ಅವರೊಂದಿಗೆ ಸಹ ನಿರ್ದೇಶನ ಮಾಡಿದ್ದಾರೆ. ಉಪೇಂದ್ರ 1992ರಲ್ಲಿ ತರ್ಲೆ ನನ್ನ ಮಗ ಎಂಬ ವಿಶಿಷ್ಟ ಕಾಶಿನಾಥ್ ಶೈಲಿಯ ಹಾಸ್ಯದೊಂದಿಗೆ ನಿರ್ದೇಶಕರಾಗಿ ಪ್ರಾರಂಭಿಸಿದರು. ಈ ಚಲನಚಿತ್ರವು ಪ್ರಸಿದ್ಧ ಹಾಸ್ಯನಟ ಜಗ್ಗೇಶ್ ಅವರನ್ನು ಪರಿಚಯಿಸಿತು. ಇದು ಯಶಸ್ಸನ್ನು ಪಡೆಯಿತು ಮತ್ತು ಅಂದಿನಿಂದ ಉಪೇಂದ್ರ ಅವರು ಮುಂದಿನ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನು ನಿರ್ದೇಶಿಸಿದ್ದಾರೆ. ಎಂಬ ಚಿತ್ರ 1993ರಲ್ಲಿ ನಿರ್ದೇಶಕರಾಗಿ ತಮ್ಮ ಸಿನಿಮಾ ಜರ್ನಿ ಶುರುವಾಯಿತು. ಚಿತ್ರದಲ್ಲಿ ಕಾಶಿನಾಥ್ ಮತ್ತು ಯುವ ನಿರ್ಮಾಪಕ ಮತ್ತು ನಟ ಕುಮಾರ್ ಗೋವಿಂದ್ ಕಾಣಿಸಿಕೊಂಡರು. ಈ ಚಿತ್ರವು ಪ್ರಮುಖ ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ಸನ್ನು ಕಂಡಿತು ಮತ್ತು ಉಪೇಂದ್ರ ಸ್ವತಂತ್ರ ನಿರ್ದೇಶಕರಾಗಿ ಹೊರಬಂದರು. ರಾಧಾ, ಯಾಕೆ ಸರ್? ಏನ್ ಮಾಡ್ತಾ ಇದ್ಯಾ? ಸರ್, ಆ ಹುಡುಗಿನ ಲವ್ ಮಾಡ್ತಾ ಇದೀನಿ ಸರ್. ಲವ್ ಸರ್?
ಏಯ್ ತಗಡು, ನೀನ್ ಈ ತರ ಹವಾಯಿ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ಉಪೇಂದ್ರ ಅವರ ಮುಂದಿನ ಚಿತ್ರ ಓಂ ಎಂಬ ಹೆಸರಿನ 1980ರ ದಶಕದಲ್ಲಿ ನಡೆದ ನೈಜ ಘಟನೆಯಿಂದ ಸ್ಫೂರ್ತಿ ಪಡೆದ ನಂತರ ಅವರು ಬರೆದಿದ್ದಾರೆ. ಶಿವರಾಜ್ಕುಮಾರ್ ಅವರು ಸತ್ಯ ಎಂಬ ಪಾತ್ರವನ್ನು ನಿರ್ವಹಿಸಿದರು. ಅವರು ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಇತರ ನೈಜ ಜೀವನದ ಗ್ಯಾಂಗ್ಸ್ಟರ್ಗಳ ಜೊತೆಗೆ ಪ್ರೇಮ ನಾಯಕಿಯಾಗಿ ನಟಿಸಿದ್ದಾರೆ. ಕಥಾವಸ್ತುವನ್ನು ಬೆಂಬಲಿಸುವ ಬಹು ಫ್ಲಾಶ್ ಬ್ಯಾಕ್ ಸರಣಿಗಳ ರೂಪದಲ್ಲಿ ಚಲನಚಿತ್ರದ ವಿಶಿಷ್ಟವಾದ ಕಥೆ ಹೇಳುವಿಕೆಯು ವಿಮರ್ಶಾತ್ಮಕ ಪ್ರಶಂಸೆಯನ್ನು ಗಳಿಸಿತು ಮತ್ತು ಪ್ರಮುಖ ವಾಣಿಜ್ಯ ಯಶಸ್ಸನ್ನು ಗಳಿಸಿತು. ಈ ಚಿತ್ರವು ಕನ್ನಡ ಪ್ರೇಕ್ಷಕರಲ್ಲಿ ಯಶಸ್ವಿ ಸ್ಥಾನಮಾನವನ್ನು ಪಡೆಯಿತು. ಪ್ರಾಬ್ಲಮ್ಗೆ ಪರಿಹಾರ ಏನ್ ಗುರು? ನಾನು ಅನ್ನೋನು ಸಾಯ್ಬೇಕು, ಸತ್ತು ಮತ್ತೆ ಬದುಕಬೇಕು. 1998ರಲ್ಲಿ ಉಪೇಂದ್ರ ಅವರು ಎ ಎಂಬ ಚಿತ್ರ ನಿರ್ದೇಶಿಸಿದರು. ಅದರ ಮೂಲಕ ಅವರು ನಟನೆಗೆ ಯಶಸ್ವಿ ಪರಿವರ್ತನೆ ಮಾಡಿದರು. ಚಿತ್ರವು ಚಲನಚಿತ್ರ ನಿರ್ದೇಶಕ ಮತ್ತು ನಟಿಯ ನಡುವಿನ ಪ್ರೇಮ ಸಂಬಂಧವನ್ನು ಹೊಂದಿದೆ. ಇದರಲ್ಲಿ ನಟಿ ನಿರ್ದೇಶಕರನ್ನು ತಿರಸ್ಕರಿಸುತ್ತಾರೆ, ಇದು ಮದ್ಯವ್ಯಸನಿಯಾಗಲು ಕಾರಣವಾಗುತ್ತದೆ. ಇದು ನಿರ್ದೇಶಕರಿಂದ ಮರುಶೂಟ್ನಲ್ಲಿ ಪಿತೂರಿಗಳ ಆವಿಷ್ಕಾರಕ್ಕೆ ಕಾರಣವಾಯಿತು. ಅವರು ಸೇಡು ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದರು. ಇದು ಉಪೇಂದ್ರ ಅವರ ಸ್ವಂತ ಕಥೆ ಎಂಬ ವದಂತಿಗಳು ಇದ್ದವು ಮತ್ತು ಚಿತ್ರದಲ್ಲಿನ ನಟಿ ಅವರ ಅಶ್ಲೀಲ ಪ್ರೇಮವನ್ನು ಚಿತ್ರಿಸಿದ್ದಾರೆ. ಇದು ಚಿತ್ರದ ಜನಪ್ರಿಯತೆಯನ್ನು ಹೆಚ್ಚಿಸಿತು ಮತ್ತು ಇದು ಬಿಡುಗಡೆಯಾದ ಮೇಲೆ ಹಲವು ಗಲ್ಲಾಪೆಟ್ಟಿಗೆಯ ದಾಖಲೆಗಳನ್ನು ಮುರಿಯಿತು ಮತ್ತು ಆ ಕಾಲದ ಅತಿ ಹೆಚ್ಚು ಗಳಿಕೆ ಮಾಡಿದ ಕನ್ನಡ ಚಲನಚಿತ್ರಗಳಲ್ಲಿ ಒಂದಾಯಿತು. ಚಿತ್ರವು ಕರ್ನಾಟಕದಲ್ಲಿ 125 ದಿನಗಳ ಕಾಲ ಪ್ರದರ್ಶನ ಕಂಡ ತೆಲುಗಿಗೆ ಡಬ್ ಮಾಡಿತು ಮತ್ತು ಆಂಧ್ರ ಪ್ರದೇಶದಲ್ಲೂ ಅದರ ಯಶಸ್ಸನ್ನು ಕಂಡಿತು. ಅಲ್ಲಿ ಅದು 100 ದಿನಗಳ ಪ್ರದರ್ಶನ ಕಂಡಿತು. ಈ ಚಿತ್ರವು ಅಮಿತಾಬ್ ಬಚ್ಚನ್ ಮತ್ತು ಅನಿಲ್ ಕಪೂರ್ ಅವರಂತಹ ಬಾಲಿವುಡ್ ವ್ಯಕ್ತಿಗಳಿಂದ ಪ್ರಶಂಸೆಯನ್ನು ಗಳಿಸಿತು. ಉಪೇಂದ್ರ ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದಲ್ಲದೆ ಆಂಧ್ರ ಪ್ರದೇಶದಲ್ಲೂ ಜನಪ್ರಿಯರಾಗಿದ್ದರು. 1999ರಲ್ಲಿ ಉಪೇಂದ್ರ ಅವರು ಉಪೇಂದ್ರ ಎಂಬ ಸ್ವಯಂ ಶೀರ್ಷಿಕೆಯ ಚಿತ್ರವನ್ನು ಮಾಡಿದರು. ಉಪೇಂದ್ರ ಈ ಚಿತ್ರದಲ್ಲಿ ಹೆಸರಿಲ್ಲದ ನಾಯಕ ಅಥವಾ ಪ್ರತಿನಾಯಕ ನಾನು ಅಥವಾ ನಾನೇ ಆಗಿ ನಟಿಸಿದ್ದಾರೆ. ಈ ಚಿತ್ರದಲ್ಲಿ ದಾಮಿನಿ, ಪ್ರೇಮ ಮತ್ತು ಬಾಲಿವುಡ್ ನಟಿ ರವೀನಾ ಟಂಡನ್ ಎಂಬ 3 ನಾಯಕಿಯರು ನಟಿಸಿದ್ದಾರೆ. ನಾನು ಎಂಬ ಒಬ್ಬ ಸೊಕ್ಕಿನ ಪಾತ್ರವನ್ನು ಹೊಂದಿದ್ದನು ಮತ್ತು ಸ್ತ್ರೀದ್ವೇಷದ ಗಡಿಯನ್ನು ಹೊಂದಿದ್ದ ಸ್ತ್ರೀಯರ ಕಡೆಗೆ ಬಹಳ ಕೀಳಾಗಿ ವರ್ತಿಸುತ್ತಿದ್ದನು. ಇದು ಚಿತ್ರದ ಮೇಲೆ ಸಾಕಷ್ಟು ಟೀಕೆಗೆ ಕಾರಣವಾಯಿತು. ಆದಾಗ್ಯೂ ಚಿತ್ರವು ಅನೇಕ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎರಡರಲ್ಲೂ ಈಗಿಂತ ದೊಡ್ಡ ಹಿಟ್ ಆಯಿತು. ಚಿತ್ರವು ಕರ್ನಾಟಕದಲ್ಲಿ 200 ದಿನಗಳ ಪ್ರದರ್ಶನ ಹೊಂದಿತ್ತು ಮತ್ತು ಅದರ ತೆಲುಗು ಭಾಷೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ 100 ದಿನಗಳ ಪ್ರದರ್ಶನ ಕಂಡಿತ್ತು. ಉಪೇಂದ್ರ ಈಗ ಗಮನಾರ್ಹ ಯಶಸ್ಸಿನ ನಿರ್ದೇಶಕ ಮಾತ್ರವಲ್ಲ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಅಭಿಮಾನಿಗಳನ್ನು ಹೊಂದಿರುವ ದೊಡ್ಡ ಸ್ಟಾರ್ ಕೂಡ ಆಗಿದ್ದರು. ಅಂದಿನಿಂದ ಉಪೇಂದ್ರ ನಿರ್ದೇಶನವನ್ನು ತ್ಯಜಿಸಿದರು ಮತ್ತು ತಮ್ಮ ನಟನಾ ವೃತ್ತಿಜೀವನದ ಮೇಲೆ ಹೆಚ್ಚು ಗಮನ ಹರಿಸಿದರು.
ಉಪೇಂದ್ರ 10 ವರ್ಷಗಳ ನಂತರ 2010ರಲ್ಲಿ ಸೂಪರ್ ಚಿತ್ರದ ಮೂಲಕ ಮತ್ತೆ ನಿರ್ದೇಶಕರಾಗಿ ಬಂದರು. ಚಿತ್ರವು ಕರ್ನಾಟಕದಾದ್ಯಂತ ದಾಖಲೆ ಸಂಖ್ಯೆಯ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ತೆಲುಗಿಗೆ ಡಬ್ ಆಗಿ ಆಂಧ್ರಪ್ರದೇಶದಲ್ಲಿ ಬಿಡುಗಡೆಯಾಯಿತು. ಸೂಪರ್ ಒಂದು ಬ್ಲಾಕ್ಬಸ್ಟರ್ ಆಗಿತ್ತು. ಬಿಡುಗಡೆಯಾದ ನಂತರ ಅನೇಕ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿಯಿತು ಮತ್ತು 125 ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು. ಇದು 2010ರ ಅತಿ ಹೆಚ್ಚು ಗಳಿಕೆ ಮತ್ತು ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದ ಕನ್ನಡ ಚಲನಚಿತ್ರಗಳಲ್ಲಿ ಒಂದಾಗಿದೆ.